ಇನ್ನು ಲೋಕಾಯುಕ್ತ ತನಿಖೆ ಚುರುಕುಗೊಂಡಿರುವಂತಹ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಇಡಿ ಸಂಕಷ್ಟ ಶುರುವಾಗಿದೆ. ಮುಡಾ ಹಗರಣದ ಮೇಲೆ ಇಡಿ ಕಣ್ಣಿಟ್ಟಿದ್ದು ಯಾವುದೇ ಕ್ಷಣದಲ್ಲಿ ದಾಳಿ ನಡೆಸುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಏಕಾಏಕಿ ಮುಡಾ ಎಂಟ್ರಿ ಆಗಿದ್ದು ಹೇಗೆ? ಇಡಿ ಎಂಟ್ರಿಗೆ ಕಾರಣವಾದಂತ 3 ಅಂಶಗಳು ಯಾವುದು? ಬನ್ನಿ ನೋಡೋಣ. ಮುಡಾ ಮುಳ್ಳು ಚುಚ್ಚಿದೆ, ಸೈಟ್ ವಾಪಸ್ ಕೊಟ್ಟರು ವ್ಯೂಹ ಸುತ್ತಿಕೊಳ್ತಿದೆ, ಲೋಕ ತನಿಖೆ ಚುರುಕುಗೊಂಡಿದೆ. ಈ ಮಧ್ಯೆ ಮುಡಾ ಹಗರಣಕ್ಕೆ ಇಡಿ ಎಂಟ್ರಿ ಕೊಟ್ಟಿದ್ದು ಕಾಂಗ್ರೆಸ್ ಮನೆಯನ್ನೇ ಶೇಕ್ ಮಾಡಿದೆ. ಜಾರಿ ನಿರ್ದೇಶನಾಲಯ ಇಸಿಐಆರ್ ದಾಖಲಿಸಿಕೊಳ್ತಿದ್ದಂತೆ ಚಿಂತಾಕ್ರಾಂತರಾಗಿರೋ ಸಿಎಂಗೆ ಇಡಿ ತನಿಖೆ ಎದುರಿಸುವ ಪರಿಸ್ಥಿತಿ ಬಂದೊದಗಿದೆ. ಮುಡಾ ಕೇಸ್ ಸಂಬಂಧ ಯಾವುದೇ ಕ್ಷಣದಲ್ಲಿ ಇಡಿ ರೇಡ್. ಮುಡಾ ಹಗರಣ ಲೋಕಾಯುಕ್ತ ತನಿಖೆ ಮೇಲೆ ಕಣ್ಣಿಟ್ಟಿರುವ ಇಡಿ ಅಧಿಕಾರಿಗಳು ಯಾವುದೇ ಕ್ಷಣದಲ್ಲಿ ದಾಳಿ ನಡೆಸುವ ಸಾಧ್ಯತೆ ಇದೆ. ಸಿಎಂ ಆಪ್ತರ ನಿವಾಸ, ಕಚೇರಿ ಮೇಲೆ ದಾಳಿ ನಡೆಸಲಿದ್ದು ಈಗಾಗಲೇ ಸಿಎಂ ಆಪ್ತರ ಚಲನವಲನದ ಮೇಲೆ ನಿಗಾ ಇಟ್ಟಿದೆ. ಮುಡಾ ಹಗರಣದ ಬಗ್ಗೆ ಕಡತ ಸಂಗ್ರಹಿಸಿ ಮಾಹಿತಿ ಕಲೆ ಹಾಕ್ತಿರೋ ಇಡಿ ಅಧಿಕಾರಿಗಳು ಜಾರ್ಖಂಡ್ ಮಾದರಿ ದಾಳಿಗೆ ಪ್ಲಾನ್ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಮುಡಾ ಹಗರಣದಲ್ಲಿ ಹಲವು ಕೇಸ್ಗಳಿದ್ದು ಇಡಿ ಯಾವ ಪ್ರಕರಣದ ಬಗ್ಗೆ ತನಿಖೆ ನಡೆಸಲಿದೆ ಅನ್ನೋದು ಕುತೂಹಲ ಮೂಡಿಸಿದೆ. ಆ ಕೇಸ್ಗಳು ಯಾವುವು ಅನ್ನೋದನ್ನ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ಮುಡಾದಲ್ಲಿದ್ದ 364 ಕೋಟಿ ರೂಪಾಯಿ ಹಣವನ್ನ ವರುಣಾ ಮತ್ತು ಶ್ರೀರಂಗಪಟ್ಟಣ ಕ್ಷೇತ್ರಕ್ಕೆ ಬಳಕೆ ಮಾಡಿರೋ ಆರೋಪ ಕೇಳಿ ಬಂದಿದೆ. ಇದೇ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ಕೇಸ್ ದಾಖಲಾಗಿದೆ ಅಂತ ಹೇಳಲಾಗ್ತಿದೆ. ಮುಡಾ ಹಣವನ್ನು ಕಾನೂನು ಬಾಹಿರವಾಗಿ ಬಳಕೆ ಮಾಡಿರೋ ಆರೋಪವಿದ್ದು ಸಿಎಂ ಮೌಖಿಕ ನಿರ್ದೇಶನದ ಅನ್ವಯ ಬೇರೆ ಕ್ಷೇತ್ರದಲ್ಲಿ ಕಾಮಗಾರಿ ಕೈಗೊಳ್ಳಲಾಗಿದೆ ಅಂತ ದೂರುದಾರ ನಟರಾಜ್ ಆರೋಪಿಸಿದ್ದಾರೆ. ಇದರ ಅನ್ವಯ ಇಡಿ ಇಸಿಐಆರ್ ದಾಖಲಿಸಿಕೊಂಡಿರೋ ಸಾಧ್ಯತೆ ಇದೆ. ಈ ಬಗ್ಗೆ ಪ್ರತಿಕ್ರಿಯಿಸಿರೋ ದೂರುದಾರ ನಟರಾಜ್, ವರುಣಾದಲ್ಲಿ 40 ಕೋಟಿ, ಶ್ರೀರಂಗಪಟ್ಟಣದಲ್ಲಿ 15 ಕೋಟಿ ರೂಪಾಯಿ ಬಳಸಲಾಗಿದೆ, ಇದರಲ್ಲಿ ಸಿಎಂ ಪಾತ್ರವಿದೆ ಅಂತ ಆರೋಪಿಸಿದ್ದಾರೆ. ಸರ್, 377 ಕೋಟಿ ಅನ್ಯ ಕಾಮಗಾರಿಗಳಿಗೆ ಇವರು ಬಳಸ್ತಾ ಇದ್ದಾರೆ. ನಮ್ಮ ಪ್ರಾಧಿಕಾರದ ಕಾಯ್ದೆ 1987 ಪ್ರಕಾರ ನಾವು ಬಡಾವಣೆ ಮಾಡಲಿಕ್ಕೆ ಮಾತ್ರ ನಮಗೆ ಕಾನೂನು ಅವಕಾಶ ಇರೋದು. ಆ ಬಡಾವಣೆ ಮಾಡಿದ ಮೇಲೆ 2ನೇ ಬಾರಿ ಒಂದು ಡಾಂಬರ್ ಹಾಕೋಕ್ಕೂ ಸಹ ಅವಕಾಶ ಇಲ್ಲ. ಈ 377 ಕೋಟಿ ಅಲ್ಲದೆ 2000 ಕೋಟಿ ಕಾಮಗಾರಿ ಆಗಿರೋದು. 364 ಕೋಟಿ ಬೊಮ್ಮಾಯಿ ಸರ್ಕಾರದಲ್ಲಿ ವರ್ಗಾವಣೆ ಎಂದ ಭೈರತಿ ಸುರೇಶ್. ಇನ್ನು 364 ಕೋಟಿ ರೂಪಾಯಿ ಬೇರೆ ಕ್ಷೇತ್ರಕ್ಕೆ ಡೈವರ್ಟ್ ಆಗಿರೋ ಬಗ್ಗೆ TV9 ಜೊತೆ ಮಾತನಾಡಿದ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್, ಹಣ ವರ್ಗಾವಣೆಯಾದಾಗ ಸಿದ್ದರಾಮಯ್ಯ ಸಿಎಂ ಆಗಿರಲಿಲ್ಲ, ಬಸವರಾಜ ಬೊಮ್ಮಾಯಿ ಸರ್ಕಾರದಲ್ಲಿ ಹಣ ವರ್ಗಾವಣೆಯಾಗಿದೆ ಅಂತ ಆರೋಪಿಸಿದ್ದಾರೆ. 2022ರಲ್ಲಿ ಫಂಡ್ 1 ಫಂಡ್ 2 ಅಂತ ಇರ್ತದೆ ಮೂಡಲ್ಲಿ. ಓಕೆ, ಯಾವ್ಯಾವ ಕೆಲಸಕ್ಕೆ ಏನೇನು ಉಪಯೋಗಿಸ್ಬೇಕು ಅಂತ ಹೇಳಿ ಒನ್ ಟೈಮ್ ಏನು ಡೆವಲಪ್ಮೆಂಟ್ ಅಂತ ಹೇಳಿ ಓಕೆ, ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ಕ್ಯಾಬಿನೆಟ್ ಅಲ್ಲಿ ಪಾಸ್ ಮಾಡ್ಕೊಂಡು ಅವರೇನೆ ಟೆಂಡರ್ ಕರೆದು ಅವ್ರು ಮಾಡಿರೋದು, ನಾಟ್ ಸಿದ್ದರಾಮಯ್ಯ ಅವರು. ಮುಡಾ ಸೈಟ್ ಹಂಚಿಕೆಯಿಂದ 56 ಕೋಟಿ ಅಕ್ರಮ ಲಾಭ ಆರೋಪ. ಮುಡಾ ಸೈಟ್ ಹಂಚಿಕೆಯಿಂದ 56 ಕೋಟಿ ರೂಪಾಯಿ ಅಕ್ರಮ ನಡೆದಿರೋ ಆರೋಪವಿದೆ. ಈ ಕೇಸ್ನಲ್ಲಿ ಇಡಿ ಇಸಿಐಆರ್ ದಾಖಲಿಸಿರೋ ಸಾಧ್ಯತೆ ಇದೆ. ಐಪಿಸಿಯ ಕೆಲ ಸೆಕ್ಷನ್ಗಳ ಅಡಿಯಲ್ಲಿ ಸಿಎಂ ವಿರುದ್ಧ ಇಸಿಐಆರ್ ದಾಖಲಾಗಿದೆ. ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡಿರೋ ಆರೋಪವಿದೆ. ಈ ಪ್ರಕರಣದಲ್ಲಿ ಇಡಿ ಎಂಟ್ರಿ ಕೊಟ್ಟು ತನಿಖೆ ನಡೆಸೋ ಸಾಧ್ಯತೆ ಇದೆ. ಇನ್ನು 2023ರ ಅಕ್ಟೋಬರ್ನಲ್ಲಿ ಬೆಂಗಳೂರಿನ ಬಸವೇಶ್ವರ ನಗರದಲ್ಲಿ ಉದ್ಯಮಿ ಮನೆ ಮೇಲೆ ಇಡಿ ದಾಳಿ ನಡೆಸಿತ್ತು. ಆಗ ಉದ್ಯಮಿ ಮನೆಯಲ್ಲಿ 40 ಕೋಟಿಗೂ ಅಧಿಕ ಹಣ ಸಿಕ್ಕಿತ್ತು. ಉದ್ಯಮಿ ಮನೆಯಲ್ಲಿ ಸಿಕ್ಕ ಹಣ ಸಚಿವರಿಗೆ ಸೇರಿದ್ದು ಅಂತ ಹೇಳಲಾಗಿತ್ತು. ಈ 40 ಕೋಟಿ ರೂಪಾಯಿ ಮುಡಾಗೆ ಸಂಬಂಧಿಸಿದೆಂಬ ಗುಮಾನಿ ಇತ್ತು. ಹೀಗಾಗಿ ಈ ಪ್ರಕರಣದ ತನಿಖೆಗೂ ಇಡಿ ಇಳಿಯುತ್ತಾ ಅನ್ನೋ ಚರ್ಚೆ ಶುರುವಾಗಿದೆ. ಯಾವುದೇ ಪ್ರಕರಣವಾದ್ರೂ ಮುಡಾ ಹಗರಣದ ಸುತ್ತಮುತ್ತವೇ ಇದ್ದು ಸಿಎಂಗೆ ಟೆನ್ಷನ್ ತಂದಿಟ್ಟಿದೆ. ಇಡಿ ತನಿಖೆ ನಡೆಸಲು ಇತರೆ ತನಿಖಾ ಸಂಸ್ಥೆ ಕೇಸ್ ದಾಖಲಾಗಿರಬೇಕು. ಸಾಮಾನ್ಯವಾಗಿ ಇಡಿ ನೇರವಾಗಿ ಎಂಟ್ರಿ ಕೊಡಲ್ಲ. ಯಾವುದಾದ್ರೂ ತನಿಖಾ ಸಂಸ್ಥೆ ಎಫ್ಐಆರ್ ದಾಖಲಿಸಿಕೊಂಡಿದ್ರೆ ಮಾತ್ರ ಇಡಿ ಎಂಟ್ರಿ ಕೊಡುತ್ತೆ. ಲೋಕಾಯುಕ್ತ ಪೊಲೀಸರು ದಾಖಲಿಸಿರೋ ಕೇಸ್ನಲ್ಲಿ ಇಡಿ ಎಂಟ್ರಿ ಕೊಡಬಹುದಾದಂತ ಸೆಕ್ಷನ್ಗಳಿದ್ರೆ ಮಾತ್ರ ಇಡಿ ಪ್ರವೇಶ ಮಾಡಲಿದೆ. ಲೋಕಾಯುಕ್ತ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಇದೇ ಹಗರಣ ಭೇದಿಸಲು ಇಡಿ ಅಖಾಡಕ್ಕಿಳಿಯುತ್ತಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿದೆ. ಈ ಬಗ್ಗೆ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿರೋ ಸಚಿವ HC ಮಹದೇವಪ್ಪ, ದ್ವೇಷದ ರಾಜಕಾರಣ, ಯಾವುದಕ್ಕೆ ಯಾವ ಕೇಸ್ ಹಾಕಬೇಕೆಂಬ ಪ್ರಜ್ಞೆ ಇಲ್ಲದೆ ವರ್ತನೆ ಅಂತ ಕಿಡಿಕಾರಿದ್ದಾರೆ.
ಇಡಿ ಕೇಸ್ ದಾಖಲು, ಕಾಂಗ್ರೆಸ್ ಹೈಕಮಾಂಡ್ ಅಲರ್ಟ್. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಡಿ ಕೇಸ್ ದಾಖಲಿಸುತ್ತಿದ್ದಂತೆ ಹೈಕಮಾಂಡ್ ಅಲರ್ಟ್ ಆಗಿದೆ. ಯಾವುದೇ ಕ್ಷಣದಲ್ಲಿ ಸಿಎಂಗೆ ನೋಟಿಸ್ ನೀಡುವ ಸಾಧ್ಯತೆ ಇದೆ. ಹೀಗಾಗಿ ಕೇಂದ್ರ ಸರ್ಕಾರ ಸೇಡಿನ ರಾಜಕೀಯ ಮಾಡ್ತಿದೆ ಅಂತ ಹೋರಾಟ ನಡೆಸಲು ಕಾಂಗ್ರೆಸ್ ಪ್ಲಾನ್ ಮಾಡ್ತಿದೆ. ಶಾಸಕರು ಮತ್ತು ವಿಧಾನ ಪರಿಷತ್ ಸದಸ್ಯರು ಕೂಡ ಪ್ರತಿಭಟನೆ ನಡೆಸಲು ಸಿದ್ಧತೆ ನಡೆಸಿದ್ದಾರೆ. ಅಲ್ಲದೆ ಅಕ್ಟೋಬರ್ 3ರಂದು ರಾಜ್ಯಾದ್ಯಂತ ಅಹಿಂದ ವರ್ಗ ಕೂಡ ಪ್ರತಿಭಟಿಸಲು ಸಜ್ಜಾಗಿದೆ. ಇನ್ನು ಈ ಬಗ್ಗೆ ಪ್ರತಿಕ್ರಿಯಿಸಿರೋ ಸಚಿವರು ರಾಜಕೀಯ ದುರುದ್ದೇಶ ಅಂತ ವಾಗ್ದಾಳಿ ನಡೆಸಿದ್ದಾರೆ. ರಾಜಕೀಯ ಮಾಡ್ತಾ ಇದ್ದಾರೆ ಈ ಘಟನೆಯಲ್ಲಿ ಅಂತ ಹೇಳಿ ನಾವು ಅದನ್ನು ಕೂಡ ಹೇಳಿದ್ದೀವಿ. 2 ಆಪಾದನೆ ನಾವು ಮಾಡಿರ್ತಕ್ಕಂಥದ್ದು. ಈಗ ಅದು ಪ್ರೂವ್ ಆಗಿದೆ. ಹೇಗೆ ಪ್ರೂವ್ ಆಗಿದೆ ಅಂದರೆ, ಒಂದು ಏಜೆನ್ಸಿಗಳನ್ನು ಬಿಟ್ಟು ಅವರನ್ನು ಒಂದು ರೀತಿಯಲ್ಲಿ ಮಾನಸಿಕವಾಗಿ ಮತ್ತು ಅವರಿಗೆ ತೊಂದರೆ ಮಾಡಬೇಕು ಅನ್ನುವಂಥದ್ದು ದುರುದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಅನ್ನುವಂಥದ್ದು ರಾಜಕೀಯ ದುರುದ್ದೇಶ. ಹಾಗೂ ಕೇಂದ್ರ ಸರ್ಕಾರದ ಈ ಅಂಗಸಂಸ್ಥೆಗಳು ಇನ್ಸ್ಟ್ರುಮೆಂಟ್ಯಾಲಿಟೀಸ್ ಈ ಪ್ರಮಾಣದಲ್ಲಿ ಕೆಳಗಿಳಿದು ರಾಜಕಾರಣ ಮಾಡಬಾರ್ದು. ಈ ದುರುದ್ದೇಶದ ರಾಜಕಾರಣ, ಈ ದ್ವೇಷದ ರಾಜಕಾರಣ, ಈ ರೀತಿಯ ಕೇಂದ್ರ ಸರ್ಕಾರದ ಕ್ರಮ ಇದು ಅತ್ಯಂತ ದುರ್ದೈವದ್ದು. ಇಡಿಯಲ್ಲಿ ಕೇಸ್ ದಾಖಲಾಗಿರೋದ್ರಿಂದ ಸಿಎಂ ಸಿದ್ದರಾಮಯ್ಯ ತನಿಖೆ ಎದುರಿಸಲೇಬೇಕು ಅಂತ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. ಈಗ ಅದು ಏನು PMLA ಆ್ಯಕ್ಟು ಲಾಗೂ ಆಗಿದೆ, ಇಡಿ ಕೇಸ್ ರಿಜಿಸ್ಟರ್ ಮಾಡಿದೆ, ಲೋಕಾಯುಕ್ತದಲ್ಲಿ FIR ಆಗಿದೆ. ಚೀಟಿಂಗ್ ಕೇಸಿಂದ ಹಿಡಿದು ಪ್ರತಿಯೊಂದು ಕೇಸ್ಗಳನ್ನು ಪ್ರತಿಯೊಂದು ಸೆಕ್ಷನ್ ನಡಿನೂ ಕೂಡ ತನಿಖೆ ಆರಂಭವಾಗಿದೆ. ಈಗ ಕೊಡದೇ ಇರೋಂಥದ್ದು 2 ಒಂದೇ ಪ್ರಕರಣವನ್ನು ತನಿಖೆಯನ್ನು ಅವರು ಎದುರಿಸಲೇಬೇಕಾಗುತ್ತೆ. ಇಡಿ ತನಿಖೆಯಿಂದ ಪಾರಾಗಲು ಸೈಟ್ ವಾಪಸ್. 14 ಸೈಟ್ ವಾಪಸ್ ನೀಡಿರೋದರ ಹಿಂದೆ ಇಡಿ ಭಯವೂ ಇದೆ ಅಂತ ಹೇಳಲಾಗ್ತಿದೆ. 56 ಕೋಟಿ ರೂಪಾಯಿ ಲಾಭ ಪಡೆದ ಆರೋಪವಿದ್ದು ವಾಪಸ್ ನೀಡಿದ್ರೆ ಸರ್ಕಾರಕ್ಕಾದ ನಷ್ಟವನ್ನ ಭರಿಸಿದಂತಾಗುತ್ತೆ. ಹೀಗಾಗಿ ಕಾನೂನು ತಜ್ಞರು ನೀಡಿದ ಸಲಹೆ ಮೇರೆಗೆ ಸೈಟ್ ವಾಪಸ್ ನೀಡಲಾಗಿದೆಯಂತೆ. ಅಲ್ಲದೆ ಇಡಿ ತನಿಖೆಯಿಂದ ಪಾರಾಗಲು ಈ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿದ್ದು, ಯಾಕಂದ್ರೆ ಸೈಟ್ ವಾಪಸ್ ನೀಡಿರೋದ್ರಿಂದ ತನಿಖೆ ಅಗತ್ಯವಿಲ್ಲ ಅಂತ ವಾದಿಸಬಹುದು. ಪ್ರಕರಣ ರದ್ದು ಕೋರಿ ಹೈಕೋರ್ಟ್ ಮೊರೆ ಹೋಗಬಹುದು. ಹೀಗಾಗಿ ಸಿಎಂ ಸೈಟ್ ವಾಪಸ್ ನೀಡಿದ್ದಾರೆ ಅಂತ ವಿಶ್ಲೇಷಿಸಲಾಗ್ತಿದೆ. ಬ್ಯೂರೋ ರಿಪೋರ್ಟ್, TV9.